ಅದಕ್ಕೆಲ್ಲ ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಏನು ಫೆಸಿಲಿಟಿ ಇದೆ ಆ ರೀತಿ ಫೆಸಿಲಿಟಿ ಕೊಡಲಿಕ್ಕೆ ಅವ್ರನ್ನ ಈಗಿಂದನೇ ಮಾನಸಿಕವಾಗಿ ತಯಾರು ಮಾಡ್ತಾ ಇದ್ವಿ. ಅಲ್ಲೂ ಕೂಡ ಎ ಟು ಬಿ ಖಾತಾ, ಬಿ ಖಾತಾ ಇರೋದನ್ನ ಎ ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ, ದಾಖಲೆಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿದ್ದೀನಿ. ಎರಡನೇದು ಟ್ಯಾಕ್ಸ್ ಕಲೆಕ್ಷನ್, ಅದು ಕೂಡ ನಮ್ಮ ಬೆಂಗಳೂರು ನಗರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, CMCಲಿ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಒಂದು ಯೂನಿಫಾರ್ಮಿಟಿ ಇರಬೇಕು. ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬೇಸ್ ಸಿಸ್ಟಮಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಟೈಮ್ ಲೈನಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಕಂಟ್ರೋಲ್ ಆಗಬೇಕು. ಈಗಿಂದನೇ ನಾವು ಮುಂದಕ್ಕೆ ನೀರು ಕೊಡಬೇಕಾಗ್ತದೆ, ಕಾವೇರಿ ನೀರು ಕೊಡಬೇಕಾಗ್ತದೆ. ಅದಕ್ಕೆ ಸ್ಯಾನಿಟೇಷನ್ಸ್ ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಂದು ಪ್ಲಾನ್ ಸ್ಯಾಂಕ್ಷನ್ ಕೂಡ ಕಂಟ್ರೋಲ್ ಮಾಡಬೇಕು. ನಾವು ಕಾನೂನು ಪ್ರಕಾರನೇ ಏನು ಝೋನಲ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರನೇ ಮಾಡಬೇಕು ಅಂತ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಯಾವುದ್ಯಾವುದು ಏರಿಯಾ ಆ್ಯಡ್ ಮಾಡ್ಕೋಬೇಕಾಗ್ತದೆ ಮುಂದಕ್ಕೆ ಹೊಸದಾಗಿ ಅಂತೇಳಿ ಅದನ್ನು ನೀವೊಂದು ಮಾನಸಿಕವಾಗಿ ನೀವು ರೆಡಿ ಮಾಡಿ ಸರ್ವೆ ಮಾಡಿಬಿಟ್ಟು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸರ್, ಈಗ ಕೆಲವೊಂದು ಏರಿಯಾಗಳಲ್ಲಿ ಅಂದರೆ ಕೆರೆಗಳು ಒತ್ತುವರಿ ಆಗ್ತಿದೆ, ಜೊತೆಗೆ ಸರ್ಕಾರಿ ಜಾಗಗಳನ್ನ ಒಂದು ನಕಲಿ ದಾಖಲೆ ಮಾಡಿ ಗ್ರಾಬ್ ಮಾಡುವಂಥ, ಅದಕ್ಕೆ ಎಲ್ಲ ಪ್ರಾಪರ್ಟಿನೂ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀವಿ. ಆಲ್ ಪ್ರಾಪರ್ಟೀಸ್ ಆಲ್ಸೋ ಬೆಂಗಳೂರು ನಗರಕ್ಕೆ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಆ ರೀತಿ ಎಲ್ಲ ಪ್ರಾಪರ್ಟಿ ಕೂಡ ಫಸ್ಟು ನಾನು ಡಾಕ್ಯುಮೆಂಟೇಷನ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕಂಪ್ಲೀಟ್ ಮಿಕ್ಕಿದ ವ್ಯವಸ್ಥೆ ನಾನು ಮಾಡ್ತೀನಿ. ಸರ್, ಈಗ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಬಿಡೋದಕ್ಕೆಲ್ಲ ರಾಜಕಾಲುವೆಗಳು ಮತ್ತು ಕಾಲುವೆಗಳ ಸಮಸ್ಯೆ, ಈಗ ಬೆಂಗಳೂರು ಸುತ್ತಮುತ್ತ ಇರೋದು ಕೂಡ ಅದೇ ರೀತಿ ಆಗಿರೋದು. ಅದಕ್ಕೆ ಈಗಿಂದನೇ ಅದಕ್ಕೆ ಒಂದು ಸಿದ್ಧತೆ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಅದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಈಗ 110 ಹಳ್ಳಿ ಸೇರಿ ಇವತ್ತರೆಗೂ ನಾವು ಮೊನ್ನೆ ತಾನೇ ನೀರು ಕೊಡೋಕೆ ಶುರು ಮಾಡಿದ್ವು. ಅದಕ್ಕೋಸ್ಕರ ಈಗಿನ ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ ಈಗಿಂದನೇ ಅವರು ಸಿವಿಕ್ ಸೆನ್ಸ್ ಬರಬೇಕು. ನಗರಗಳ ವ್ಯಾಪ್ತಿಯಲ್ಲಿ ಬದುಕಬೇಕಾದ್ರೆ ನಾವು ಯಾವ ರೀತಿ ಬೆಂಗಳೂರು ನಗರದಲ್ಲಿ ಅವ್ರಿಗೆ ಇದನ್ನು ಮಾಡ್ತಾರೆ. ಆಮೇಲೆ ಎಲ್ಲ ಕಸಗಳ ಏನಲ್ಲಿ ಕೆಲವೆಲ್ಲ ಇಲ್ಲಿಂದ ತೆಗೆದುಕೊಂಡು ಅಲ್ಲಿ ಕಸ ಬಿಸಾಕ್ಬಿಡ್ತಾರೆ. ಅದು ಕೂಡ ಬೆಂಗಳೂರು ನಗರದಲ್ಲಿ ಏನು ನಾವು ಕಸನ ಕಲೆಕ್ಟ್ ಮಾಡ್ತೀವಿ ಆ ವ್ಯಾಪ್ತಿಗೆ ತರಬೇಕು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಇನ್ನ ಇಲ್ಲ, ಅದೆಲ್ಲ ರಿಪೋರ್ಟ್ ಕೊಡ್ತಾರೆ ಅವರು. ಎಲ್ಲ 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 ಸುತ್ತಲೂ 11+1 12 ಇನ್ನ ಇಲ್ಲ. ಫಸ್ಟ್ ಅವರೆಲ್ಲ ಒಂದು ರಿಪೋರ್ಟ್ ಕೊಡ್ಲಿ. ನಮ್ಮ ಸ್ಥಳೀಯ ಸಂಸ್ಥೆಯವ್ರ ಹತ್ರ, ಸಾರ್ವಜನಿಕರ ಸಂಘ ಸಂಸ್ಥೆಯವ್ರ ಹತ್ರ, MLAಗಳ ಹತ್ರ, MP ಗಳ ಹತ್ರ ಎಲ್ಲ ಚರ್ಚೆ ಮಾಡಕ್ ಹೇಳಿದ್ವಿ.